ಈಗ ನೋಡಿ ಇಲ್ಲಿ ಮಿರರಲ್ಲಿ ಮಿಥುನು ರೈಟ್ ಹ್ಯಾಂಡು ಬಲಗೈ ಎತ್ತಿರೋದಾ, ಆದರೆ ಅಲ್ಲಿ ಆ ಮಿರರಲ್ಲಿ ಅವನು ಎಡಗೈ ಎತ್ತಿರೋ ಥರ ಕಾಣಿಸ್ತೈತೆ, ಹೌದಾ? ಮಿಥುನ್ ಆ ಕೈ ಬಿಡು, ಈ ಕಡೆ ಕೈ ಎತ್ತು. ಈಗ ನೋಡಿ ಇವಾಗ ಎಡಗೈ ಎತ್ತಿರೋದು, ಆದರೆ ಮಿರರಲ್ಲಿ ಅದ್ರ ಅಪೋಸಿಟು ಬಲಗೈ ಎತ್ತಿರೋ ಥರ ಕಾಣಿಸ್ತೈತಾ? ಈ ಥರ ನಾವು ಯಾವುದೇ ಒಂದು ಸೈಡನ್ನು ಅಥವಾ ಎಡ ಇರಲಿ ಅದು ಬಲ ಕಾಣಿಸುತ್ತೆ, ಬಲ ಇದ್ದರೆ ಎಡ ಕಾಣಿಸುತ್ತೆ. ಈಗ ಮಿಥುನು ಎಡಗೈಯಿಂದ ಅವನ ಎಡ ಕಿವಿ ಮುಟ್ಕೊಳ್ತಾನೆ, ಅಲ್ಲಿ ಮಿರರಲ್ಲಿ ಯಾವ ಥರ ಕಾಣಿಸ್ತಿದೆ ನೋಡಿ, ಬಲಗೈಯಿಂದ ಬಲ ಕಿವಿಯನ್ನು ಮುಟ್ಕೊಂಡಿರೋ ಥರ ಕಾಣಿಸುತ್ತೆ, ಹೌದಾ? ಈ ಥರ ಇಲ್ಲಿ ಏನಾಗುತ್ತೆ, ದರ್ಪಣದಲ್ಲಿ ಅದು ಸಮತಲ ದರ್ಪಣದಲ್ಲಿ ನಮ್ಮ ಎರಡು ಪಾರ್ಶ್ವಗಳು ಉಲ್ಟಾ ಪಲ್ಟಾ ಕಾಣಿಸುತ್ತೆ, ಗೊತ್ತಾಯ್ತಾ? ನೋಡಿ ರಂಜಿತ್, ಬೋಲ್ಡ್ ಮೇಲೆ ಏನೋ ಬರ್ದಿದ್ದಾರೆ, ನಿಮಗೆ ಅರ್ಥ ಆಗ್ತಿದೆಯಾ? ಏನು ಗೊತ್ತಾಗ್ತಿರಪ್ಪ ನನಗೂ. ಈಗ ತೋರಿಸ್ತೀನಿ ನೋಡಿ ಏನಂತ ಬರ್ದಿದೆ ನೋಡಿ. ಏನು ಓದಿದೆ ರಂಜಿತ್? ಆಂಬುಲೆನ್ಸ್. ಆಂಬುಲೆನ್ಸ್ ಮೇಲೆ ಯಾಕೆ ಆ ಥರ ಉಲ್ಟಾ ಬರ್ದಿರುತ್ತೆ ಗೊತ್ತಾ ನಿಮಗೆ? ಏನು ಗೊತ್ತಾಗ್ತಿರಪ್ಪ ನನಗೂ. ನಾನು ಹೇಳ್ತೀನಿ ನೋಡು, ಆಂಬುಲೆನ್ಸ್ ಮೇಲೆ ಯಾಕೆ ಉಲ್ಟಾ ಬರ್ದಿರುತ್ತೆ ಅಂದರೆ, ಮುಂದೆ ಹೋಗ್ತಿರೋ ಗಾಡಿಗಳಿಗೆ ಅದು ಮಿರರಲ್ಲಿ ಸೀದಾ ಕಾಣಲಿ ಅಂತ ಆಂಬುಲೆನ್ಸ್ ಮೇಲೆ ಅದನ್ನ ಉಲ್ಟಾ ಬರ್ದಿರ್ತಾರೆ. ಮುಂದೆ ಹೋಗ್ತಿರೋ ಗಾಡಿಯವರು ಮಿರರಲ್ಲಿ ನೋಡಿ ಆಂಬುಲೆನ್ಸ್ ಬರ್ತಿದೆ ಅಂತ ಅವರಿಗೆ ಜಾಗ ಕೊಟ್ಟು ಆ ಆಂಬುಲೆನ್ಸ್ ಅಲ್ಲಿರೋರು ಹುಷಾರಿಲ್ಲದೆ ಇರೋರು ಬೇಗ ಆಸ್ಪತ್ರೆ ತಲುಪಲಿ ಅಂತ ಅದು ಉಲ್ಟಾ ಬರ್ದಿರುತ್ತೆ. ಅವರು ಬೇಗ ಗುಣಮುಖವಾಗಲಿ ಅಂತ ನಾವು ಹೇಳಿ ಆಶಿಸ್ತೀವಿ. ಅದಕ್ಕೆ ಬೇಗ ಬೇಗ ಎಲ್ಲ ಮುಂದಿರೋ ಗಾಡಿಗಳೆಲ್ಲ ಸೈಡು ಸರ್ಕೊಂಡು ಹೋಗ್ತವೆ. ಓಕೆ, ತಿಳಿತಾ ಇವಾಗ ಆಂಬ್ಯುಲೆನ್ಸ್ ಮೇಲೆ ಏಕೆ ಉಲ್ಟಾ ಅಕ್ಷರಗಳನ್ನ ಬರೆದಿರ್ತಾರೆ ಅಂತ. ಆಮೇಲೆ ಸಮತಲ ದರ್ಪಣದಿಂದ ಅಲ್ಲಿ ಏನಾಗುತ್ತೆ, ಬಲ ಇರೋದು ಎಡಕ್ಕೆ, ಎಡ ಇರೋದು ಬಲಕ್ಕಿರೋದನ್ನೇ ನಾವು ಇಲ್ಲಿ ಸದುಪಯೋಗಗೊಳಿಸ್ಕೊತಾ ಇದ್ದೀವಿ. ದಿನನಿತ್ಯ ಜೀವನದಲ್ಲಿ ಈ ಥರ ಆಂಬ್ಯುಲೆನ್ಸ್ ಮೇಲೆ ಉಲ್ಟಾ ಬರೆದು ಅದು ಸೀದಾ ಕಾಣೋದು ಏನು ಕಾರಣ, ವೈಜ್ಞಾನಿಕವಾಗಿ ಕಾರಣ ಗೊತ್ತಾಯ್ತಾ? ಸಮತಲ ದರ್ಪಣ ಏನು ಮಾಡುತ್ತೆ, ಬಲನ ಎಡ, ಎಡನ ಬಲ ಅಂತ ತೋರುತ್ತೆ, ಗೊತ್ತಾಯ್ತಾ?